Hello dear students, welcome to my YouTube channel. ಇವತ್ತು ನಾವು 10ನೇ ತರಗತಿಯ ಗಣಿತದ ಅತ್ಯಂತ ಮುಖ್ಯವಾದ ಮತ್ತು ಆಸಕ್ತಿದಾಯಕ ಅಧ್ಯಾಯವಾದ ವರ್ಗ ಸಮೀಕರಣಗಳು ಬಗ್ಗೆ ಕಲಿಯೋಣ. ತುಂಬ ಜನ ವಿದ್ಯಾರ್ಥಿಗಳು ಯೋಚನೆ ಮಾಡ್ತಾರೆ, ಅಯ್ಯೋ ಈ ಮ್ಯಾಥ್ಸ್ ಈಕ್ವೇಷನ್ ಯಾಕೆ ಕಲಿತೀವಿ, ಇದರಿಂದ ನಮ್ಮ ರಿಯಲ್ ಲೈಫಿಗೆ ಏನು ಉಪಯೋಗ ಅಂತ. ಇವತ್ತಿನ ವಿಡಿಯೋ ಆರಂಭದಲ್ಲಿ ಅದಕ್ಕೊಂದು ಲೈವ್ ಎಕ್ಸಾಂಪಲ್ ಕೊಡ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಇಮ್ಯಾಜಿನ್ ಮಾಡ್ರಿ, ಒಬ್ರು ಒಂದು ದೊಡ್ಡ ಪ್ರಾರ್ಥನಾ ಮಂದಿರವನ್ನು ಕಟ್ಟಿಸ್ಬೇಕು ಅನ್ಕೊಂಡಿದ್ದಾರೆ. ಇದರ ಒಟ್ಟು ವಿಸ್ತೀರ್ಣ ಎಷ್ಟೈತಿ? 300 ಮೀಟರ್ ಸ್ಕ್ವೇರ್ ಇರಬೇಕು ಅಂತ ಹೇಳಿದ್ದಾರೆ. ಆದರೆ ಇಲ್ಲೊಂದು ಕಂಡೀಷನ್ ಇದೆ, ಆ ಮಂದಿರದ ಉದ್ದವು ಅದರ ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಿರಬೇಕು ಅಂತ. ಈಗ ಈ ಮಂದಿರದ ಉದ್ದ ಮತ್ತು ಅಗಲ ಎಷ್ಟು ಅಂತ ಪಕ್ಕ ಅಳತೆಯನ್ನು ಕಂಡುಹಿಡಿಯೋದು ಹೇಗೆ? ಬನ್ನಿ, ಇದನ್ನು ಒಂದು ಸಿಂಪಲ್ ಮ್ಯಾಥ್ಸ್ ಈಕ್ವೇಷನ್ ಆಗಿ ಬದಲಾಯಿಸೋಣ. ಮೊದಲು ನಮಗೆ ಗೊತ್ತಿಲ್ಲದ ಅಗಲವನ್ನು ಎಕ್ಸ್ ಆಗಿರಲಿ ಅಂತ ಅಂದ್ಕೊಳ್ಳೋಣ. ಇದು ಅಗಲನ ಗೊತ್ತಿಲ್ಲ ಎಷ್ಟಿದೆ ಅಂತ, ಅದನ್ನೇನು ಅಂದ್ಕೊಳ್ಳೋಣ, ಎಕ್ಸ್ ಆಗಿರಲಿ ಅಂತ ಅಂದ್ಕೊಳ್ಳೋಣ, ಎಕ್ಸ್ ಮೀಟರ್. ಹಾಗಾದರೆ ಕಂಡೀಷನ್ ಪ್ರಕಾರ ಉದ್ದ ಏನಾಗುತ್ತಾ? ಅಗಲದ 2ರಷ್ಟಕ್ಕಿಂತ 1 ಹೆಚ್ಚು. ಅಂದರೆ ಅಗಲ ಅಂದರೆ ಎಷ್ಟು? ಎಕ್ಸ. 2ರಷ್ಟಕ್ಕಿಂತ ಅಂದರೆ ಇಂಟುನ 2ನ ಗುಣಿಸ್ಬೇಕು. 1 ಹೆಚ್ಚಾಗಿದೆ ಅಂದರೆ ಕೂಡಿಸ್ಬೇಕಾ? 1 ಹೆಚ್ಚು ಅಂದರೆ 2x+1 ಮೀಟರ್ ಅಂತ ಅರ್ಥನ. ಅಗಲ ಗೊತ್ತಾಯ್ತು, ಉದ್ದ ಗೊತ್ತಾಯ್ತು. ಹಾಗಾದರೆ ಆಯತದ ವಿಸ್ತೀರ್ಣದ ಸೂತ್ರ ಏನೈತಿ? ಆಯತದ ವಿಸ್ತೀರ್ಣ = ಉದ್ದ ಇಂಟು ಅಗಲನ. ಉದ್ದ ಇಂಟು ಅಗಲ. ಉದ್ದ ಎಷ್ಟೈತಿ? 2x+1 ಇಂಟು ಅಗಲ ಎಕ್ಸ್. ಆಯತದ ಒಟ್ಟು ವಿಸ್ತೀರ್ಣ 300 ಮೀಟರ್ ಸ್ಕ್ವೇರ್ ಐತೆ, ಹೌದಾ? ಇಲ್ಲಿ ನೋಡ್ರಿ, ಈ ಎಕ್ಸನ್ನು ಏನು ಮಾಡ್ತೀನಿ, 2x+1ಕ್ಕೆ ಗುಣಿಸ್ತೀನಿ. ಅವಾಗ ಏನಾಗುತ್ತಾ? 2x ಇಂಟು ಎಕ್ಸ್, 2x² ಪ್ಲಸ್ 1 ಇಂಟು ಎಕ್ಸ್, ಎಕ್ಸ್ = 300, ಹೌದಾ? ಇವಾಗ ಏನಾಗುತ್ತೆ, 2x² ಪ್ಲಸ್ ಎಕ್ಸನ್ನು ಹಾಗೆ ಇಟ್ಕೋತೀನಿ. ಈ 300ನ್ನು ಏನು ಮಾಡ್ತೀನಿ, RHS ಕಡೆ ಒಯ್ತೀನಿ. ಅವಾಗ ಏನಾಗುತ್ತಾ, -300 = 0. ನೋಡಿದ್ರಲ್ಲ, ನಮಗೆ ಕೊನೆಯಲ್ಲಿ ಸಿಕ್ಕಿದ ಈ ಸಮೀಕರಣವೇ ವರ್ಗ ಸಮೀಕರಣ. ಅಂದರೆ ಇಲ್ಲಿ ಚರಾಕ್ಷರದ ಗರಿಷ್ಠ ಘಾತ ಎಷ್ಟೈತಿ? 2 ಆಗೈತಿ. ಇದರ ಆದರ್ಶ ರೂಪ ax² ಪ್ಲಸ್ bx ಪ್ಲಸ್ c = 0. ಇಲ್ಲಿ ಒಂದು ಸಣ್ಣ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ಈ ವರ್ಗ ಸಮೀಕರಣ ಬಿಡಿಸೋದನ್ನು ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿದಿದ್ದು ಬ್ಯಾಬಲಿಯನ್ ಅವರು. ಯಾರು? ಬ್ಯಾಬಲಿಯನ್ ಅವರು. ಅವರು 2 ಸಂಖ್ಯೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಾಗ ಆ ಸಂಖ್ಯೆಗಳನ್ನು ಕಂಡುಹಿಡಿಯಲು ಈ ರೀತಿ ಸಮೀಕರಣವನ್ನು ಬಳಸ್ತಾ ಇದ್ರು. ಇವರಷ್ಟೇ ಅಲ್ಲದೆ ಭಾರತದ ಗಣಿತ ತಜ್ಞರಾದ ಬ್ರಹ್ಮಗುಪ್ತ, ಶ್ರೀಧರಾಚಾರ್ಯ, ಅದೇ ರೀತಿ ಗ್ರೀಕ್ ತತ್ವಜ್ಞಾನಿಯಾದ ಯೂಕ್ಲಿಡ್, ಹಾಗೆ ಅರಬ್ ತತ್ವಜ್ಞಾನಿಯಾದ ಅಲ್ ಖವಾರಿಜ್ಮಿ, ಇವರು ಗಣಿತದ ಈ ಅದ್ಭುತ ಟೂಲನ್ನು ಒಂದೇ ದಿನದಲ್ಲಿ ತಯಾರಿಸಿದ್ದಲ್ಲ, ಇದರ ಹಿಂದೆ ನಮ್ಮ ಭಾರತೀಯ ಗಣಿತ ತಜ್ಞರ ದೊಡ್ಡ ಕೊಡುಗೆ ಇದೆ. ಮೊದಲು ಗ್ರೀಕ್ ಗಣಿತ ತಜ್ಞರಾದ ಯೂಕ್ಲಿಡ್ ಅವರು ಜ್ಯಾಮಿತೀಯ ವಿಧಾನದ ಮೂಲಕ ಉದ್ದಗಳನ್ನು ಕಂಡುಹಿಡಿಯಲು ಇದನ್ನು ಬಳಸಿದರು. ಆದರೆ ನಮಗೆ ಗೊತ್ತು, ಇವತ್ತು ಸಿಕ್ಕಿರೋದು ax² ಪ್ಲಸ್ bx ಪ್ಲಸ್ c = 0 ಸಾಮಾನ್ಯ ರೂಪದ ವರ್ಗ ಸಮೀಕರಣವನ್ನು ಬಿಡಿಸೋಕೆ ಸ್ಪಷ್ಟವಾದ ಸೂತ್ರ ನೀಡಿದ ಕೀರ್ತಿ ನಮ್ಮ ಹೆಮ್ಮೆಯ ಭಾರತದ ಪ್ರಾಚೀನ ಗಣಿತ ತಜ್ಞರಾದ ಬ್ರಹ್ಮಗುಪ್ತ ಅವರಿಗೆ ಸಲ್ತೈತೆ. ಅದಾದ ನಂತರ ಕ್ರಿಸ್ತಶಕ 1025ರಲ್ಲಿ ಶ್ರೀಧರಾಚಾರ್ಯರು ವರ್ಗ ಸಮೀಕರಣದ ಸೂತ್ರ ಎಂದು ಜಗತ್ತಿಗೆ ಪರಿಚಯಿಸಿದರು. ಇದನ್ನು ಭಾಸ್ಕರ್ ಅವರು ತಮ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರೆ. ಅರಬ್ ಗಣಿತ ತಜ್ಞರಾದ ಅಲ್ ಖವಾರಿಜ್ಮಿ ಅವರು ಸಹ ಇದರ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ನಡೆಸಿದ್ದಾರೆ. ಸರಿ, ಹಾಗಾದರೆ ಪರೀಕ್ಷೆಯ ದೃಷ್ಟಿಯಲ್ಲಿ ವರ್ಗ ಸಮೀಕರಣವು ಎಷ್ಟೆಷ್ಟು ಅಂಕಗಳನ್ನು ಒಳಗೊಂಡಿದೆ ಅಂತ ನೋಡೋಣ. 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆಯನ್ನು ಒಳಗೊಂಡಿದೆ. ಒಟ್ಟು 6 ಅಂಕದ 3 ಪ್ರಶ್ನೆಗಳನ್ನು ಒಳಗೊಂಡಿದೆ. ಹಾಗಾದರೆ ನಾವು ಇವಾಗ ಆ್ಯಕ್ಚುಯಲ್ ಸಿಲೆಬಸ್ ಸ್ಟಾರ್ಟ್ ಮಾಡೋಣ.
ಅಭ್ಯಾಸ 4.1 ಬಿಡಿಸೋಣ. ಅದರಲ್ಲಿ ಒಂದನೇ ಪ್ರಶ್ನೆ ಏನಿದೆ ನೋಡ್ರಿ, ಈ ಕೆಳಗಿನವುಗಳು ವರ್ಗ ಸಮೀಕರಣಗಳೇ ಎಂಬುದನ್ನು ಪರೀಕ್ಷಿಸಿ. ಅದರಲ್ಲಿ ಮೊದಲೇ ಪ್ರಶ್ನೆ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಇಂಟು ಎಕ್ಸ್ ಮೈನಸ್ 3 ಅಂತ ಐತಿ. ಇದನ್ನ ಹೆಂಗೆ ಸಾಲ್ವ್ ಮಾಡೋಣ ಅಂತ ನೋಡೋಣ್ರಿ. ಈಗ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಇಂಟು ಎಕ್ಸ್ ಮೈನಸ್ 3 ಅಂತ ಐತೆ. ಆ್ಯಸ್ ಇಟ್ ಈಸ್ ಅದನ್ನೇ ಬರ್ಕೊಳೋದು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ಇದೆ ಅಲ್ಲ, ಇದು ಯಾವ ಫಾರ್ಮ್ದಾಗ ಐತಿ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ದಾಗ ಐತಿ. ಹಂಗಂದ್ರೆ ನಿಮಗೆ ಗೊತ್ತೈತಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನೈತಿ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತನ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2abನ. ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂದರೆ ಹೆಂಗೆ ಬರಿಬೋದು? ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 2 ಇಂಟು ಎಕ್ಸ್, ಎ ಅಂದರೆ ಎಕ್ಸ್, ಬಿ ಅಂದರೆ 1. ಇದು ಹೆಂಗೆ ಬರ್ಕೊಂಡೆ ಅನ್ನೋ ಗೊತ್ತಾಯ್ತು? ಈಸ್ ಈಕ್ವಲ್ ಟು 2 ಇಂಟು ಎಕ್ಸ್ ಮೈನಸ್ 3. ಈ ಸ್ಟೆಪ್ ಅರ್ಥ ಆಯ್ತಲ್ರಿ? ನೆಕ್ಸ್ಟ್ ಸ್ಟೆಪ್ ನೋಡ್ರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 2 ಸರಿ ಗುಣಿಸಿದ್ರೆ ಒಂದೇ ಬರುತ್ತಾ, ಪ್ಲಸ್ 2 ಇಂಟು ಎಕ್ಸ್ ಇಂಟು 1 2x ಈಸ್ ಈಕ್ವಲ್ ಟು 2 ಇಂಟು ಎಕ್ಸ್ 2x ಮೈನಸ್ 2 ಇಂಟು 3 6. ಎಕ್ಸ್ ಸ್ಕ್ವೇರ್ ಪ್ಲಸ್ 1, ಇಲ್ಲಿ ನೋಡ್ರಿ, ಇಲ್ಲಿ ಪ್ಲಸ್ 2x, ಇದು ಎಲ್ ಎಚ್ ಎಸ್ ತಗೈತಿ, ಇಲ್ಲಿ ಪ್ಲಸ್ 2 ಆರ್ ಎಚ್ ಎಸ್ ಒಳಗೈತಿ. ಹಂಗಂದ್ರೆ ಇವು ಎರಡು ಕ್ಯಾನ್ಸಲ್ ಆಗಿಬಿಡ್ತಾವ, ಹೌದಾ? ನೆಕ್ಸ್ಟ್ ಈಸ್ ಈಕ್ವಲ್ ಟು ಮೈನಸ್ 6. ನೆಕ್ಸ್ಟ್ ಏನಾಗುತ್ತಾ? ಎಕ್ಸ್ ಸ್ಕ್ವೇರ್ ಪ್ಲಸ್ 1, ಈ ಮೈನಸ್ 6 ಏನು ಮಾಡ್ತೀನಿ? ಎಲ್ ಎಚ್ ಎಸ್ ಕಡೆ ಒಯ್ದ್ರ ಪ್ಲಸ್ 6 ಈಸ್ ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ಪ್ಲಸ್ 6 ಕೂಡಿಸಿದ್ರೆ 7 ಈಸ್ ಈಕ್ವಲ್ ಟು 0. ನಮಗೇನು ಕೇಳಿದಾರೆ ಕ್ವಶನು? ಕೆಳಗಿನವುಗಳು ವರ್ಗ ಸಮೀಕರಣಗಳೇ ಎಂಬುದನ್ನು ಪರೀಕ್ಷಿಸಿ ಅಂತ ಹೇಳಿದ್ದಾರೆ, ಹೌದಾ? ಹಾಗಾದರೆ ನಮಗೆ ಕೊಟ್ಟಿರುವಂತಹ ಸಮೀಕರಣ ವರ್ಗ ಸಮೀಕರಣ ಹೌದಾ ಅಲ್ವೋ? ಹೌದು. ಯಾಕೆ? ಇಲ್ಲೇ ಸ್ಥಿರಾಕ್ಷರದ ಗರಿಷ್ಠ ಘಾತ ಏನೈತಿ? 2 ಐತಿ. ಹಾಗಾಗಿ ಇದು ವರ್ಗ ಸಮೀಕರಣ. ಆದ್ದರಿಂದ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 2 ಇಂಟು ಎಕ್ಸ್ ಮೈನಸ್ 3 ಇದು ವರ್ಗ ಸಮೀಕರಣವಾಗಿದೆ. ವರ್ಗ ಸಮೀಕರಣವಾಗಿದೆ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಈ ಲೆಕ್ಕ ಅರ್ಥ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ ಏನಿದೆ ನೋಡ್ರಿ, ಎಕ್ಸ್ ಸ್ಕ್ವೇರ್ ಮೈನಸ್ 2x ಈಸ್ ಈಕ್ವಲ್ ಟು ಮೈನಸ್ 2 ಇಂಟು 3 ಮೈನಸ್ ಎಕ್ಸ್ ಅಂತ ಐತಿ, ಹೌದಾ? ಎಕ್ಸ್ ಸ್ಕ್ವೇರ್ ಮೈನಸ್ 2x ಈಸ್ ಈಕ್ವಲ್ ಟು ಮೈನಸ್ 2 ಇಂಟು 3 ಮೈನಸ್ ಎಕ್ಸ್. ಹೆಂಗೆ ಸಾಲ್ವ್ ಮಾಡೋದು ಇದನ್ನು? ಇಲ್ಲಿ ನೋಡ್ರಿ, ಎಕ್ಸ್ ಸ್ಕ್ವೇರ್ ಮೈನಸ್ 2x ಆ್ಯಸ್ ಇಟ್ ಈಸ್ ಇಟ್ಕೋತೀನಿ. ಈ ಮೈನಸ್ 2x ಏನು ಮಾಡ್ತೀನಿ? 3 ಮೈನಸ್ ಎಕ್ಸಿಗೆ ಏನು ಮಾಡಬೇಕು? ಇಂಟು ಮಾಡಬೇಕು. ಮೈನಸ್ 2 ಇಂಟು 3 ಮೈನಸ್ 6, ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ 2 ಇಂಟು ಎಕ್ಸ್ 2x. ಈ ಸ್ಟೆಪ್ ಅರ್ಥ ಆಯ್ತಲ್ರಿ? ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ನೋಡ್ರಿ, ಎಕ್ಸ್ ಸ್ಕ್ವೇರ್ ಮೈನಸ್ 2x, ಈ ಮೈನಸ್ 6 ಏನು ಮಾಡ್ತೀನಿ? ಎಲ್ ಎಚ್ ಎಸ್ ಕಡೆ ಹೋಯ್ದ್ರ ಪ್ಲಸ್ 6, ಈ ಪ್ಲಸ್ 2x ಎಲ್ ಎಚ್ ಎಸ್ ಕಡೆ ಹೋಯ್ದ್ರ ಮೈನಸ್ 2x ಈಸ್ ಈಕ್ವಲ್ ಟು 0 ಆಗುತ್ತೆ, ಹೌದಾ? ನೆಕ್ಸ್ಟ್ ಸ್ಟೆಪ್ ಎಕ್ಸ್ ಸ್ಕ್ವೇರ್ ಮೈನಸ್ ಮೈನಸ್ 2x ಮೈನಸ್ 2x ಮೈನಸ್ 4x ಪ್ಲಸ್ 6 ಈಸ್ ಈಕ್ವಲ್ ಟು 0. ಹಾಗಾದರೆ ನಮಗೆ ಕೊಟ್ಟಿರುವಂಥ ಸಮೀಕರಣ ವರ್ಗ ಸಮೀಕರಣ ಹೌದಾ ಅಲ್ವೋ? ಹೌದು. ಯಾಕಂದರೆ ಅಕ್ಷರದ ಗರಿಷ್ಠ ಘಾತ ಎಷ್ಟೈತಿ? 2 ಇದೆ. ಆದ್ದರಿಂದ ಎಕ್ಸ್ ಸ್ಕ್ವೇರ್ ಮೈನಸ್ 2x ಈಸ್ ಈಕ್ವಲ್ ಟು ಮೈನಸ್ 2 ಇಂಟು 3 ಮೈನಸ್ ಎಕ್ಸ್, ಇದು ವರ್ಗ ಸಮೀಕರಣವಾಗಿದೆ. ವರ್ಗ ಸಮೀಕರಣವಾಗಿದೆ. ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಿದೆ ನೋಡ್ರಿ, ಇಲ್ಲೇ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 3 ಅಂತ ಐತೆ, ಹೌದಾ? ಇದನ್ನ ಹೆಂಗೆ ಸಾಲ್ವ್ ಮಾಡೋದು ನೋಡ್ರಿ, ಇಲ್ಲೇ
ಎಕ್ಸ್ ಮೈನಸ್ 2 ಅಂತೈತಿ, ಇಲ್ಲಿ ಎಕ್ಸ್ ಪ್ಲಸ್ 1 ಅಂತೈತಿ. ಇಲ್ಲೇನು ಮಾಡಿರಿ, ಈ ಎಕ್ಸನ್ನು ಒಂದು ಸಾರಿ ಎಕ್ಸ್ ಪ್ಲಸ್ 1 ಗುಣಿಸ್ರಿ, ನೆಕ್ಸ್ಟ್ ಮೈನಸ್ 2ನ ಎಕ್ಸ್ ಪ್ಲಸ್ 1ಗೆ ಗುಣಿಸ್ರಿ. ಅದು ಹೆಂಗೆ ಅನ್ನೋದು ನೋಡ್ರಿ. ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸೇ ಆಗುತ್ತಾ, ಎಕ್ಸ್ ಇಂಟು 1 ಎಕ್ಸ್, ಮೈನಸ್ ಇಂಟು ಪ್ಲಸ್ ಮೈನಸ್ 2 ಇಂಟು ಎಕ್ಸ್ 2x, ಮೈನಸ್ ಇಂಟು ಪ್ಲಸ್ ಮೈನಸ್ 2 ಇಂಟು 1 2. ಈ ಸ್ಟೆಪ್ ಹೆಂಗೆ ಬಂತು ಅನ್ನೋದು ಗೊತ್ತಾಯ್ತು. ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಕ್ಸ್ ಇಂಟು 3 3x, ಪ್ಲಸ್ ಇಂಟು ಮೈನಸ್ ಇಂಟು ಪ್ಲಸ್ ಮೈನಸ್ 1 ಇಂಟು ಎಕ್ಸ್ ಎಕ್ಸ್, ಮೈನಸ್ ಇಂಟು ಪ್ಲಸ್ ಮೈನಸ್ 1 ಇಂಟು 3 3. ಈ ಸ್ಟೆಪ್ ಹೆಂಗೆ ಬಂತು ಅನ್ನೋದು ಗೊತ್ತಾಯ್ತು. ಒಮ್ಮೆ ಎಕ್ಸನ್ನು ಎಕ್ಸ್ ಗುಣಿಸ್ಬೇಕು, ನೆಕ್ಸ್ಟ್ ಎಕ್ಸನ್ನು 3 ಗುಣಿಸ್ಬೇಕು, ನೆಕ್ಸ್ಟ್ 1ನ್ನು ಎಕ್ಸ್ಗೆ ಗುಣಿಸ್ಬೇಕು, ಮತ್ತು ನೆಕ್ಸ್ಟ್ ಮೈನಸ್ 1ನ್ನು ಒಂದು ಸಾರಿ ಎಕ್ಸ್ಗೆ ಒಂದು ಸಾರಿ 3ಗೆ ಗುಣಿಸ್ಬೇಕು. ಗೊತ್ತಾಯ್ತು. ನೆಕ್ಸ್ಟ್ ಸ್ಟೆಪ್ಪು ಎಕ್ಸ್ ಸ್ಕ್ವೇರ್ ಏನಾಗುತ್ತಾ, ಕ್ಯಾನ್ಸಲ್ ಆಗಿಬಿಡ್ತಾವೆ. ಎರಡು ಸೈನ್ ಸೇಮ್ ಇರಬೇಕಾ, ಅವಾಗ ಮಾತ್ರ ಕ್ಯಾನ್ಸಲ್ ಆಕೈತಿ. ನೆಕ್ಸ್ಟ್ ಇಲ್ಲಿ ಯಾವಾದರೂ ಸೇಮ್ ಅದಾವ ಮತ್ತು ಇಲ್ಲ. ಇವಾಗ ಏನು ಮಾಡ್ತೀನಿ ನೋಡಿರಿ, ಎಕ್ಸನ್ನು ಹಾಗೆ ಇಟ್ಕೋತೀನಿ. ಈ ಪ್ಲಸ್ 3x ಏನು ಮಾಡ್ತೀನಿ, ಎಲ್ ಎಚ್ ಎಸ್ ಕಡೆ ಒಯ್ತೀನಿ. ಅವಾಗ ಏನಾಗುತ್ತಾ, ಮೈನಸ್ 3x, ನೆಕ್ಸ್ಟು ಮೈನಸ್ 2x ಆ್ಯಸ್ ಇಟ್ ಈಸ್ ಇಟ್ಕೋತೀನಿ. ಈ ಮೈನಸ್ ಎಕ್ಸನ್ನು ಏನು ಮಾಡ್ತೀನಿ, ಎಲ್ ಎಚ್ ಎಸ್ ಕಡೆ ಹೋದ್ರೆ ಪ್ಲಸ್ ಎಕ್ಸ್, ಮೈನಸ್ 2 ಆ್ಯಸ್ ಇಟ್ ಈಸ್. ಈ ಮೈನಸ್ 3ನ ಎಲ್ ಎಚ್ ಎಸ್ ಕಡೆ ಹೋದ್ರೆ ಪ್ಲಸ್ 3 ಈಸ್ ಈಕ್ವಲ್ ಟು 0 ಆಗುತ್ತೆ. ಇಲ್ಲಿ ನೋಡಿರಿ, ಮೈನಸ್ 3 ಮೈನಸ್ 2 ಮೈನಸ್ 5ನ ಮೈನಸ್ 5 ಒಳಗೆ ಪ್ಲಸ್ 2 ಹೋದರೆ ಮೈನಸ್ 3x ಮೈನಸ್ 3x. ಇಲ್ಲಿ ನೋಡಿರಿ, ದೊಡ್ಡ ಸಂಖ್ಯೆ ಮುಂದೆ ಚಿಹ್ನೆ ಏನೈತಿ, ಪ್ಲಸ್ ಐತಿ. ಪ್ಲಸ್ 3 ಒಳಗೆ ಮೈನಸ್ 2 ಹೋದ್ರೆ ಕಳೆದ್ರೆ 1 ಈಸ್ ಈಕ್ವಲ್ ಟು 0. ಇವಾಗ ನಮಗೇನಾಗೈತಿ, ಫಸ್ಟ್ ಟರ್ಮು ಮೈನಸ್ದಾಗ ಬಂದೈತಿ. ನಾನು ಏನು ಮಾಡ್ತೀನಿ, ಫಸ್ಟ್ ಟರ್ಮು ಮೈನಸ್ದಾಗ ಬೇಡ, ಅದಕ್ಕೆ ಏನು ಮಾಡ್ತೀನಿ, ಮೈನಸ್ಲೆ ಇಂಟು ಮಾಡಿಬಿಡ್ತೀನಿ. ಮೈನಸ್ಲೆ ಇಂಟು ಮಾಡಿದರೆ ಏನಾಗುತ್ತಾ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತಾ. ಮೈನಸ್ ಇಂಟು ಮೈನಸ್ ಪ್ಲಸ್ 3x, ಮೈನಸ್ ಇಂಟು ಇದನ್ನು ಮೈನಸ್ಲೆ ಇಂಟು ಮಾಡ್ತೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್ 1 ಈಸ್ ಈಕ್ವಲ್ ಟು 0. ಹಾಗಾದ್ರೆ ನಮಗೆ ಕೊಟ್ಟಿರುವಂಥ ಸಮೀಕರಣ ವರ್ಗ ಸಮೀಕರಣ ಹೌದಾ ಅಲ್ವೋ? ಇಲ್ಲ. ಯಾಕೆ, ಇದರ ಗರಿಷ್ಠ ಘಾತ ಎಷ್ಟೈತಿ, 1. ಆದ್ದರಿಂದ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 3. ಇದು ವರ್ಗ ಸಮೀಕರಣ ಅಲ್ಲ. ವರ್ಗ ಸಮೀಕರಣವಲ್ಲ. ಹೆಂಗೆ ಸಾಲ್ವ್ ಮಾಡೋದು ಅಂತ ಗೊತ್ತಾಯಿತು. ನೆಕ್ಸ್ಟ್ ಫೋರ್ತ್ ಕ್ವಶನ್ ಏನಿದೆ ನೋಡ್ರಿ, ಎಕ್ಸ್ ಮೈನಸ್ 3 ಇಂಟು 2x ಪ್ಲಸ್ 1 ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5 ಅಂತ ಐತಿ. ಇದನ್ನ ಹೆಂಗೆ ಸಾಲ್ವ್ ಮಾಡೋಣ, ಎಕ್ಸ್ ಮೈನಸ್ 3 ಇಂಟು 2x ಪ್ಲಸ್ 1 ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5 ಅಂತ ಐತೆ. ಹೆಂಗೆ ಸಾಲ್ವ್ ಮಾಡೋದು ಇದನ್ನು, ಇಲ್ಲಿನೂ ಏನು ಮಾಡಬೇಕು, ಎಕ್ಸಿಂದ 2xಗೆ ಮತ್ತು 1ಗೆ ಗುಣಿಸ್ಬೇಕು. ಅವಾಗ ಏನಾಗುತ್ತೆ, ಎಕ್ಸ್ ಇಂಟು 2x 2x ಸ್ಕ್ವೇರ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಕ್ಸ್ ಇಂಟು 1 ಎಕ್ಸ್, ಮೈನಸ್ ಇಂಟು ಪ್ಲಸ್ ಮೈನಸ್ 2 3 2 6 ಇಂಟು ಎಕ್ಸ್, ಮೈನಸ್ ಇಂಟು ಪ್ಲಸ್ ಮೈನಸ್ 3 1 3. ಈ ಸ್ಟೆಪ್ ಹೆಂಗೆ ಬಂತು ಅನ್ನೋದು ಗೊತ್ತಾಯ್ತು. ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 5 5x. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಸ್ಟೆಪ್ ನೋಡಿರಿ, ಎಕ್ಸ್ ಸ್ಕ್ವೇರ್ನ ಹಾಗೆ ಇಟ್ಕೋತೀನಿ. ಈ ಪ್ಲಸ್ ಎಕ್ಸ್ ಸ್ಕ್ವೇರ್ನ ಏನು ಮಾಡ್ತೀನಿ, ಎಲ್ ಎಚ್ ಎಸ್ ಕಡೆ ಒಯ್ತೀನಿ. ಅವಾಗ ಏನಾಗುತ್ತಾ, ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಈ ಎಕ್ಸನ್ನು ಆ್ಯಸ್ ಇಟ್ ಈಸ್ ಮೈನಸ್ 6x ಆ್ಯಸ್ ಇಟ್ ಈಸ್. ಈ ಪ್ಲಸ್ 5x ಏನು ಮಾಡ್ತೀನಿ, ಎಲ್ ಎಚ್ ಎಸ್ ಕಡೆ ತಂದ್ರೆ ಮೈನಸ್ 5x ಮೈನಸ್ 3 ಆ್ಯಸ್ ಇಟ್ ಈಸ್ ಈಕ್ವಲ್ ಟು 0. ನೆಕ್ಸ್ಟ್ 2x ಸ್ಕ್ವೇರ್ ಮೈನಸ್ 1x ಸ್ಕ್ವೇರ್ ಆದರೆ 2ರಾಗ 1 ಕಳೆದ್ರೆ 1x ಸ್ಕ್ವೇರ್. 1 ಬರೆದ್ರೆ ನಡಿತೈತಿ, ಬರಲಿಲ್ಲ ಅಂದ್ರೂ ನಡಿತೈತಿ. ದೊಡ್ಡ ಸಂಖ್ಯೆ ಮುಂದೆ ಚಿಹ್ನೆ ಯಾವುದೈತಿ, ಮೈನಸ್ 6ಕ್ಕೆ 5 ಕೂಡಿಸಿದ್ರೆ 11 11x. 11xದಾಗ 1xನ್ನು ಕಳಿಬೇಕು ನೀವು. 1xನ್ನು ಕಳೆದ್ರೆ ಎಷ್ಟಾಗುತ್ತಾ, 10x
ಮೈನಸ್ 3 ಈಸ್ ಈಕ್ವಲ್ ಟು 0. ಈ ಸ್ಟೆಪ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹಾಗಾದರೆ ನಮಗೆ ಕೊಟ್ಟಿರುವಂತಹ ಸಮೀಕರಣ ಏನು? ವರ್ಗ ಸಮೀಕರಣ ಹೌದಾ ಅಲ್ಲೋ? ಯಾಕಿದು ವರ್ಗ ಸಮೀಕರಣ ಹೌದು? ಇದು ax² + bx + c ಫಾರ್ಮ್ದಾಗೈತಿ. ಅಂದರೆ ಅಕ್ಷರದ ಗರಿಷ್ಠ ಘಾತ ಎಷ್ಟೈತಿ? 2 ಐತೆ. ಆದ್ದರಿಂದ x - 3 × 2x + 1 ಈಸ್ ಈಕ್ವಲ್ ಟು x × x + 5. ಇದು ವರ್ಗ ಸಮೀಕರಣವಾಗಿದೆ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಈ ಲೆಕ್ಕಗಳು ಅರ್ಥ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ 5 ಮತ್ತು 6ನೇ ಪ್ರಶ್ನೆ ನಾವು ಇವಾಗ ಏನು ಸಾಲ್ವ್ ಮಾಡಿದ್ದೀನಲ್ಲ, ಆ ಪ್ರಶ್ನೆ ಒಳಗೆ ಈ ಥರ ಪ್ರಶ್ನೆಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಅದಕ್ಕಾಗಿ ಅವು ಎರಡು ನಿಮಗೆ ಹೋಮ್ವರ್ಕು. ಇದನ್ನು ಹೋಮ್ವರ್ಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ನೆಕ್ಸ್ಟ್ 8ನೇ ಪ್ರಶ್ನೆ ನೋಡಿರಿ. x + 2³ ಈಸ್ ಈಕ್ವಲ್ ಟು 2x × x² - 1 ಅಂತ ಐತಿ. ಹೌದಾ? ಇದು ಹೆಂಗೆ ಸಾಲ್ವ್ ಮಾಡೋಣ? x + 2³ ಈಸ್ ಈಕ್ವಲ್ ಟು 2x × x² - 1 ಅಂತೈತೆ. ಇಲ್ಲಿ ನೋಡ್ರಿ, ಇದು ಯಾವ ಫಾರ್ಮ್ದಾಗೈತಿ? a + b³ ಫಾರ್ಮ್ದಾಗೈತಿ. ಹಂಗಂದ್ರೆ a + b³ ಫಾರ್ಮುಲಾ ಏನ್ರಿ? a³ + b³ + 3ab × a + b. ಈ ಫಾರ್ಮುಲಾ ಗೊತ್ತಿದ್ರೆ ಮಾತ್ರ ಇದು ಸಾಲ್ವ್ ಮಾಡಕ್ಕೆ ಬರುತ್ತೆ. ಹಾಗಾಗಿ ನೀವೇನು ಮಾಡಬೇಕು? ಈ ಫಾರ್ಮುಲಾಗಳನ್ನು ಪರ್ಫೆಕ್ಟ್ ಮಾಡ್ಕೋರಿ. ಇದನ್ನು ನೋಡಿರಿ, a + b³ ಫಾರ್ಮುಲಾನ ಇದಕ್ಕೆ ಅಪ್ಲೈ ಮಾಡಿರಿ. ಅವಾಗ ಏನಾಗುತ್ತಾ? a ಜಾಗದಾಗ ಏನೈತಿ? x ಐತಿ. b ಜಾಗದಾಗ 2 ಐತಿ. ಹೌದಾ? ಹಂಗಂದ್ರೆ a + b³ ಅಂದ್ರೆ x + 2³ ಫಾರ್ಮುಲಾ ಏನು? ax³ + 2³ + 3 × a ಅಂದ್ರೆ x, b ಅಂದರೆ 2 ಇಂಟು ಬ್ರ್ಯಾಕೆಟ್ a + b ಅಂತೈತಿ. ಅಂದ್ರೆ x + 2. ಈ ಸ್ಟೆಪ್ ಹೆಂಗೆ ಬರ್ಕೊಂಡಿ ಅನ್ನೋದು ಅರ್ಥ ಆಯ್ತು. ಈಸ್ ಈಕ್ವಲ್ ಟು 2x × x² ಐತಿ. ಹಾಗಂದ್ರೆ ಏನಾಗುತ್ತಾ? 2 × x³ x × x² x³ ಮೈನಸ್ 2x × 1 2x. ನೆಕ್ಸ್ಟ್ ಸ್ಟೆಪ್ ನೋಡ್ರಿ, x³ + 2ನ್ನ 3 ಸಾರಿ ಗುಣಿಸ್ಬೇಕು. 2 × 1 = 2, 2 × 2 = 4, 4 × 2 = 8. ಗೊತ್ತಾಗಲಿಲ್ಲ? ಇಲ್ಲಿ ನೋಡ್ರಿ, 2ನ್ನ 3 ಸಾರಿ ಗುಣಿಸ್ಬೇಕು. ಹೌದಾ? 2 × 1 = 2, 2 × 2 = 4, 4 × 2 = 8. 8 + 3 × 2 = 6 ಇಂಟು ಬ್ರ್ಯಾಕೆಟ್ x + 2 2 ಈಸ್ ಈಕ್ವಲ್ ಟು 2x³ ಮೈನಸ್ 2x x³ + 8 + 6x ಇಂಟು x ಏನಾಗುತ್ತಾ? 6x² + 6 × 2 6 × 2 12x. ಈ ಪ್ಲಸ್ 2x³ LHS ಕಡೆ ಹೋಯ್ದ್ರೆ -2x³ -2x LHS ಕಡೆ ಹೋಯ್ದ್ರೆ +2x ಈಸ್ ಈಕ್ವಲ್ ಟು 0 ಆಗುತ್ತೆ. ಹೌದಾ? ಇಲ್ಲಿ ನೋಡ್ರಿ, x³ ಐತಿ, ಇಲ್ಲಿ -2x³ ಐತಿ. ಹಂಗಂದ್ರೆ -2x³ ಪ್ಲಸ್ x³ ಕೂಡಿಸಿದ್ರೆ ಏನಾಗುತ್ತಾ? x³ ಉಳಿತೈತಿ. ನೆಕ್ಸ್ಟ್ x² ನೋಡ್ಬೇಕು. x² ಟರ್ಮ್ ಯಾವ್ದು? ಇದು 1 ಐತಿ. ಪ್ಲಸ್ ಇಲ್ಲಿ ನೋಡ್ರಿ, ಮೈನಸ್ ಬರ್ತೈತಿ. ದೊಡ್ಡ ಸಂಖ್ಯೆ ಮುಂದೆ ಚಿಹ್ನೆ ಏನೈತಿ? ಮೈನಸ್. ನೆಕ್ಸ್ಟ್ ಪ್ಲಸ್ 6x². ನೆಕ್ಸ್ಟ್ ಎಕ್ಸ್ ಟರ್ಮ್ ಯಾವುದವು? ಇದೊಂದೈತಿ 12x ಮತ್ತು 2x. 12x 2x ಕೂಡಿಸಿದ್ರೆ 14x. ಉಳಿದಿರೋದು +8 ಈಸ್ ಈಕ್ವಲ್ ಟು 0. ನಮಗೇನು ಬೇಕು? ಫಸ್ಟ್ ಟರ್ಮ್ ಯಾವಾಗಲೂ ಪಾಸಿಟಿವ್ ಬೇಕು. ಹಾಗಾಗಿ ಏನು ಮಾಡ್ತೀನಿ? ಮೈನಸನ್ನು ಮಲ್ಟಿಪ್ಲೈ ಮಾಡಿಬಿಡ್ತೀನಿ. ಮೈನಸ್ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತಾ? x³ ಮೈನಸ್ ಪ್ಲಸ್ ಇದ್ದಿದ್ದೆಲ್ಲ ಮೈನಸ್ ಆಗ್ತಾವೆ, ಮೈನಸ್ ಇದ್ದಿದ್ದೆಲ್ಲ ಪ್ಲಸ್ ಆಗ್ತಾವೆ. ಇದು ಮೈನಸ್ ಐತಿ, ಪ್ಲಸ್ ಆಯ್ತು, ಪ್ಲಸ್ ಐತಿ, ಮೈನಸ್ ಆಗುತ್ತಾ? -14x -8 ಈಸ್ ಈಕ್ವಲ್ ಟು 0ನ. ಇದು ಅರ್ಥ ಆಯ್ತಲ್ರಿ? ಹಾಗಾದ್ರೆ ನಮಗೆ ಕೊಟ್ಟಿರುವಂಥ ಸಮೀಕರಣ ವರ್ಗ ಸಮೀಕರಣನ ಇಲ್ಲ. ಯಾಕಂದರೆ
ಈ ಚರಾಕ್ಷರದ ಘಾತ ಎಷ್ಟೈತಿ 3 ಐತಿ. ಹಾಗಾಗಿ ಇದನ್ನು ನಾವು ಏನಂತ ಹೇಳ್ತೀವಿ, ಗಣ ಬಹುಪದೋಕ್ತಿ ಅಂತ ಕರಿತೀವಿ. ಆದ್ದರಿಂದ x ಪ್ಲಸ್ 2 ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು 2x ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 1. ಇದು ವರ್ಗ ಸಮೀಕರಣವಲ್ಲ. ವರ್ಗ ಸಮೀಕರಣವಲ್ಲ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್, ಸಾರಿ, ನಾನು ಹಿಂದೆ ಬಿಡಿಸಿರುವಂಥ ಲೆಕ್ಕ 7ನೇ ಪ್ರಶ್ನೆ, ಇವಾಗ ಬಿಡಿಸೋದು 8ನೇ ಪ್ರಶ್ನೆ. ಅದು ಬೈ ಮಿಸ್ ಆಗಿ 8ನೇ ಪ್ರಶ್ನೆ ಮಾಡಿಬಿಟ್ಟಿದ್ದೆ. ನೆಕ್ಸ್ಟು 8ನೇ ಪ್ರಶ್ನೆ ಏನೋ ನೋಡ್ರಿ. ಏನೈತಿ, ಎಕ್ಸ್ ಕ್ಯೂಬ್ ಮೈನಸ್ 4x² ಮೈನಸ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2 ಹೋಲ್ ಕ್ಯೂಬ್ ಅಂತ ಐತಿ. ಹೌದಾ? ಇದನ್ನ ಹೆಂಗೆ ಸಾಲ್ವ್ ಮಾಡೋಣ? ಇಲ್ಲಿ ನಮಗೇನು ಗೊತ್ತಿರಬೇಕು, a ಮೈನಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಗೊತ್ತಿರಬೇಕು. ಅಂದರೆ ಇದನ್ನು ಸಾಲ್ವ್ ಮಾಡೋಕ್ಕೆ ಬರುತ್ತೆ. ಏನೈತಿ a ಮೈನಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ? a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಇಂಟು a ಮೈನಸ್ ಬಿ ಅಂತ ಐತಿ. ಈ ಫಾರ್ಮುಲಾನ ಇಲ್ಲಿ ಅಪ್ಲೈ ಮಾಡಬೇಕು. ಇಲ್ಲಿ ನೋಡ್ರಿ, ಎಕ್ಸ್ ಕ್ಯೂಬ್ ಮೈನಸ್ 4x² ಮೈನಸ್ ಎಕ್ಸ್ ಪ್ಲಸ್ 1 ಆ್ಯಸ್ ಇಟ್ ಈಸ್ ಬರ್ಕೋತೀನಿ ಈಸ್ ಈಕ್ವಲ್ ಟು, ಇಲ್ಲಿ ಎಕ್ಸ್ ಮೈನಸ್ 2 ಹೋಲ್ ಕ್ಯೂಬ್ಗೆ a ಮೈನಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಅಪ್ಲೈ ಮಾಡಿರಿ. ಅವಾಗ ಏನಾಗುತ್ತಾ, ಎಕ್ಸ್ ಕ್ಯೂಬ್ ಮೈನಸ್ 2 ಕ್ಯೂಬ್ ಮೈನಸ್ 3 ಇಂಟು ಎಕ್ಸ್, a ಅಂದರೆ ಎಕ್ಸ್, ಬಿ ಅಂದರೆ 2 ಇಂಟು a ಮೈನಸ್ ಬಿ ಅಂದರೆ ಎಕ್ಸ್ ಮೈನಸ್ 2. ಈ ಸ್ಟೆಪ್ ಅರ್ಥ ಆಯ್ತಲ್ರಿ. ನೆಕ್ಸ್ಟ್, ಎಕ್ಸ್ ಕ್ಯೂಬ್ ಮೈನಸ್ 4x² ಮೈನಸ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 2ನ್ನ 3 ಸರಿ ಗುಣಿಸಿದ್ರೆ ಎಷ್ಟು ಬಂತು ತಗೊಳ, 8 ಮೈನಸ್ 3 6x ಇಂಟು ಎಕ್ಸ್ ಮೈನಸ್ 2ನ. ನೆಕ್ಸ್ಟ್ ಸ್ಟೆಪ್, ಎಕ್ಸ್ ಕ್ಯೂಬ್ ಮೈನಸ್ 4x² ಮೈನಸ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 8 ಮೈನಸ್ 6x ಇಂಟು ಎಕ್ಸ್, 6x² ಮೈನಸ್ ಇಂಟು ಮೈನಸ್ ಪ್ಲಸ್ 6 12x. ಇಲ್ಲಿ ನೋಡ್ರಿ, ಪ್ಲಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಕ್ಯೂಬ್ ಎರಡು ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಒಳಗೆ ಎರಡು ಕ್ಯಾನ್ಸಲ್ ಆಗ್ತಾವ. ಉಳಿದಿರೋದೇನು, ಮೈನಸ್ 4x². ಈ ಮೈನಸ್ 6x² ಎಲ್ ಎಚ್ ಎಸ್ ಕಡೆ ಹೋದ್ರೆ ಪ್ಲಸ್ 6x² ಮೈನಸ್ ಎಕ್ಸ್, ಈ ಪ್ಲಸ್ 12x ನಮ್ಮ ಎಲ್ ಎಚ್ ಎಸ್ ಕಡೆ ಹೋಯ್ದ್ರೆ ಮೈನಸ್ 12x ಪ್ಲಸ್ 1 ಮೈನಸ್ 8ನ್ನು ಎಲ್ ಎಚ್ ಎಸ್ ಕಡೆ ಹೋದ್ರೆ ಪ್ಲಸ್ 8 ಈಸ್ ಈಕ್ವಲ್ ಟು 0. ಹೌದಾ? ಇಲ್ಲಿ ನೋಡ್ರಿ, 6x² ಒಳಗೆ 4x² ಕಳೆದ್ರೆ 2x² ಮೈನಸ್ ಮೈನಸ್ 12x ಮೈನಸ್ ಎಕ್ಸ್ ಮೈನಸ್ 13x ಪ್ಲಸ್ ಈ 8 ಒಳಗೆ 1 ಕೊಡ್ಸಿದ್ರೆ 9 ಈಸ್ ಈಕ್ವಲ್ ಟು 0. ಹಾಗಂದ್ರೆ ನಮಗೆ ಕೊಟ್ಟಿರುವಂಥ ಸಮೀಕರಣ ವರ್ಗ ಸಮೀಕರಣ, ಹೌದಾ ಅಲ್ವಾ? ಹೌದಾ? ಆದ್ದರಿಂದ ಎಕ್ಸ್ ಕ್ಯೂಬ್ ಮೈನಸ್ 4x² ಮೈನಸ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2 ಹೋಲ್ ಕ್ಯೂಬ್. ಇದು ಒಂದು ವರ್ಗ ಸಮೀಕರಣ. ಇದು ಒಂದು ವರ್ಗ ಸಮೀಕರಣ. ಯಾಕೆ ವರ್ಗ ಸಮೀಕರಣ ಆಯ್ತು? ನಮಗೆ ಸಿಕ್ಕಿರುವಂಥ ಸಮೀಕರಣದ ಘಾತ ಎಷ್ಟೈತಿ? 2 ಐತಿ. ಅಂದರೆ ಇದು ಯಾವ ಫಾರ್ಮ್ದಾಗ ಐತಿ? ax² ಪ್ಲಸ್ bx ಪ್ಲಸ್ c ಫಾರ್ಮ್ದಾಗ ಐತಿ. ಹಾಗಂದ್ರೆ ಈಗ ಕೊಟ್ಟಿರುವಂಥ ಸಮೀಕರಣ ಏನೈತಿ? ಒಂದು ವರ್ಗ ಸಮೀಕರಣವಾಗಿದೆ. ವರ್ಗ ಸಮೀಕರಣವಾಗಿದೆ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.